ಮನೆಯಲ್ಲಿ ಒಂಟಿಯಾಗಿದ್ದ ಬಾಲಕಿಗೆ ನಕಲಿ ಪಿಸ್ತೂಲ್ ತೋರಿಸಿ ಹಾಗೂ ಹಲ್ಲೆ ಮಾಡಿ ಬೆದರಿಸಿ ಮನೆಯಲ್ಲಿದ್ದ ನಗದು ಚಿನ್ನಾಭರಣವನ್ನ ದೋಚಿ ಪರಾರಿಯಾಗಿದ್ದ ಇಬ್ಬರು ದರೋಡೆಕೋರರನ್ನ ಜೆಜೆನಗರ ಪೊಲೀಸ್ ಠಾಣೆಯ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಚಾಮರಾಜಪೇಟೆ ನಿವಾಸಿ ಅಫ್ಸರ್ ಮತ್ತು ಪಾದರಾಯನಪುರದ ನಿವಾಸಿ ಅಬ್ಬಲ್ ಬಂಧಿತ ಆರೋಪಿಗಳಾಗಿದ್ದು, ಪಾದರಾಯಪುರದ 7ನೇ ಕ್ರಾಸ್ನಲ್ಲಿರುವ ಕಟ್ಟಡವೊಂದರ 4ನೇ ಹಂತದ ಮಹಡಿಯಲ್ಲಿ ತಾಯಿ ಮಗಳು ಇಬ್ಬರೇ ವಾಸವಾಗಿದ್ದು, ಕೆಲಸದ ನಿಮಿತ್ತ ತಾಯಿ ಹೊರಹೋಗಿದ್ದು ಮನೆಯಲ್ಲಿ ಅವರ ಮಗಳು ಒಬ್ಬಳೇ ಇರುವುದನ್ನು ಖಚಿತಪಡಿಸಿಕೊಂಡು ಹಾಡಹಗಲೇ ಇವರ ಮನೆಗೆ ನುಗ್ಗಿ ನಕಲಿ ಪಿಸ್ತೂಲ್ ತೋರಿಸಿ ಅದರಿಂದ ಬಾಲಕಿಯ ತಲೆಗೆ ಹೊಡೆದು ಗಾಯಗೊಳಿಸಿ ಚಾಕುವಿನಿಂದ ಬೆದರಿಸಿ ಕೊಠಡಿಯ ಬೀರುವಿನಲ್ಲಿದ್ದ ಚಿನ್ನಾಭರಣ, ನಗದು ಎಲ್ಲವನ್ನ ದೋಚಿಕೊಂಡು ಪರಾರಿಯಾಗಿದ್ರು. ಈ ಸಂಬಂಧ ಬಾಲಕಿಯ ತಾಯಿ ಜೆಜೆನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡುತ್ತಾರೆ. ದರೋಡೆ ಪ್ರಕರಣವನ್ನ ದಾಖಲಿಸಿಕೊಂಡ ಪೊಲೀಸ್ ಇನ್ಸ್ಪೆಕ್ಟರ್ ಕಾಂತರಾಜ್ ಅವರು ಸಿಬ್ಬಂದಿಗಳನ್ನ ತನಿಖೆಗೆ ಇಳಿಸಿ ದರೋಡೆಕೋರರಿಗಾಗಿ ಬಲೆ ಬೀಸುತ್ತಾರೆ. ಕಾರ್ಯಾಚರಣೆ ಕೈಗೊಂಡ ಪೊಲೀಸರು ಹಳೆಗುಡ್ಡದಹಳ್ಳಿ ಸಮೀಪ ದ್ವಿಚಕ್ರ ವಾಹನದಲ್ಲಿ ಹೋಗುತ್ತಿದ್ದ ಇಬ್ಬರು ದರೋಡೆಕೋರರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಗೊಳಪಡಿಸಿದಾಗ ದರೋಡೆ ಕೃತ್ಯದಲ್ಲಿ ಭಾಗಿಯಾಗಿದ್ದಾಗಿ ಬಾಯ್ಬಿಟ್ಟಿದ್ದಾರೆ. ಬಂಧಿತ ಆರೋಪಿಗಳಿಂದ 25,50,000 ರೂಪಾಯಿ ಮೌಲ್ಯದ 139 ಗ್ರಾಂ ಚಿನ್ನಾಭರಣ, 8 ಲಕ್ಷ ರೂಪಾಯಿ ನಗದು ಹಾಗೂ ಕೃತ್ಯಕ್ಕೆ ಬಳಸಿದ್ದ ದ್ವಿಚಕ್ರ ವಾಹನವನ್ನ ಜೆಜೆನಗರ ಪೊಲೀಸ್ ಠಾಣೆಯ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಜೆಜೆನಗರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಮನೆ ಡೇ ಟೈಮ್ ಅಲ್ಲಿ ಮನೆ ಕಳ್ಳತನ ಆಗಿದೆ. ಇದರಲ್ಲಿ ನಕಲಿ ಪಿಸ್ತೂಲ್ ತೋರಿಸಿ ಒಬ್ಬ ಆರೋಪಿ ಮನೆಯಿಂದ ಆಡಾಗ್ಲೇ ಗೋಲ್ಡ್ ಮತ್ತೆ ಕ್ಯಾಶ್ ತಗೊಂಡೋಗಿದ್ರು. ಅದ್ರಲ್ಲಿ 139 ಗ್ರಾಮ್ಸ್ ಗೋಲ್ಡ್ ಮತ್ತೆ 8 ಲಕ್ಷ ಕ್ಯಾಶ್ ಮತ್ತೆ ಒಂದು 2 ವೀಲರ್ ಸೀಸ್ ಆಗಿದೆ. ಟೋಟಲ್ 25.50 ಲ್ಯಾಕ್ಸ್ ವರ್ತ್ ಇದೆ. ಆ ಏರಿಯಾದಲ್ಲಿ ಸ್ವಲ್ಪ ಭಯದ ವಾತಾವರಣ ಆಗಿ, ಯಾಕಂದ್ರೆ ಪಿಸ್ತೂಲ್ ತೋರಿಸಿದ್ರು. ಈಗ ಅದು ಎಲ್ಲ ಪ್ರಾಪರ್ಟಿ ಮತ್ತೆ ಪಿಸ್ತೂಲ್, ಅದು ನಕಲಿ ಪಿಸ್ತೂಲ್ ಇದೆ. ಆಕ್ಚುಲಿ ಅದು ಲೈಟರ್ ಇರೋದು. ಅದನ್ನು ನಮ್ಮ ಪೊಲೀಸ್, ಲೋಕಲ್ ಪೊಲೀಸ್ DCP ವೆಸ್ಟ್ ಗೆ ಇನ್ಸ್ಟ್ರಕ್ಷನ್ಸ್ ಇದೆ. ಈಗ ಫೈಂಡ್ ಔಟ್ ಮಾಡ್ಲಿಕ್ಕೆ ಯಾರ್ಯಾರಿಗೆ ಈ ತರ ಸೇಲ್ ಮಾಡಿದ್ರು, ಯಾಕಂದ್ರೆ ಮಿಸ್ಯೂಸ್ ಆಗ್ಬಾರ್ದು, ಜನಗೆ ಈ ತರ ತೊಂದರೆ ಆಗ್ಬಾರ್ದು. ಆ ನಿಟ್ಟಿನಲ್ಲಿ ನಮ್ಮ ಪೊಲೀಸ್ ಅವರು ಒಳ್ಳೆ ಕೆಲಸ ಮಾಡಿ ತಕ್ಷಣ ಡಿಟೆಕ್ಟ್ ಮಾಡಿ ಪ್ರಾಪರ್ಟಿ ರಿಕವರಿಗಿಂತ ಜಾಸ್ತಿ ಆ ಏರಿಯಾದಲ್ಲಿ ಒಂದು ಕಾನ್ಫಿಡೆನ್ಸ್ ಬಿಲ್ಡಪ್ ಮಾಡಬೇಕು. ಆ ನಿಟ್ಟಿನಲ್ಲಿ ಕೆಲಸ ಆಗಿದೆ. ಇದು ಬಹಳ ಒಳ್ಳೆ ಕೆಲಸ ಆಗಿ ನಮ್ಮ ಜೆಜೆನಗರ್ ಪೊಲೀಸ್ ಸ್ಟೇಷನ್ ಅವರು DCP ವೆಸ್ಟ್ ನೇತೃತ್ವದಲ್ಲಿ ಮಾಡಿದರು. ಈ ಕಾರ್ಯಾಚರಣೆಯನ್ನ ಬೆಂಗಳೂರು ನಗರದ ಪಶ್ಚಿಮ ವಿಭಾಗದ DCP ಯತೀಶ್ ಎನ್ IPS ಅವರ ನಿರ್ದೇಶನದಂತೆ ಬ್ಯಾಟರಾಯನಪುರ ಉಪವಿಭಾಗದ ACP ಉದಯ್ ಭಾಸ್ಕರ್ ಅವರ ಮಾರ್ಗದರ್ಶನದಲ್ಲಿ ಜೆಜೆನಗರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಕಾಂತರಾಜು ಅವರ ನೇತೃತ್ವದಲ್ಲಿ PSIಗಳಾದ ಜೋಳಪ್ಪ, ಪದ್ಮನಾಭ, ASI ಕುಮಾರ್, ಸಿಬ್ಬಂದಿಗಳಾದ ದಾದಾಪೀರ್, ಮನೋಜ್ ಕುಮಾರ್, ಕರೀಂ ಸಾಬ್, ನದಾಫ್, ಹಣಮಂತ, ಚಂದ್ರಪ್ಪ, ಸಂಜೀವ್, ಈರಪ್ಪ, ಪ್ರದೀಪ್ ಅವರುಗಳ ತಂಡ ದರೋಡೆಕೋರರನ್ನ ಪತ್ತೆ ಹಚ್ಚಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.